ಯಾರೆಲ್ಲ ಮಾಡ್ತಿರೋ ಅವರ ಸಾಲಗಳು ಸಂಪೂರ್ಣವಾಗಿ ಕ್ಲಿಯರ್ ಆಗಿಬಿಡುತ್ತೆ. 100% ನಾನು ಹೇಳ್ತಿದ್ದೇನೆ, ಇದು 100ಕ್ಕೆ 100% ಸತ್ಯ. ಭಾರತ ದೇಶದಲ್ಲಿ ಹುಟ್ಟಿದವರಿಗೆ ಸಮಸ್ಯೆ ಕಡಿಮೆ ಇರುತ್ತೆ, ಹೊರ ದೇಶಗಳಲ್ಲಿ ಸಮಸ್ಯೆ ಹೆಚ್ಚಿರುತ್ತೆ. ಇದು ಗೊತ್ತಿರಬೇಕು. ಪ್ರಾಬ್ಲಿ ಇದು ಕಲಿಯುಗ ಆಗಿರೋದಕ್ಕೆ ಬಿಯಾಂಡ್ 80 to 85% or 90% ಆಫ್ ಪಾಪ್ಯುಲೇಷನ್ ಆರ್ ಇನ್ ಡೆಟ್. ಸೊ ಇದನ್ನು ಆಕ್ಸೆಪ್ಟ್ ಮಾಡಬೇಕು. ಬಟ್ ಇದಕ್ಕೆ ಕಾರಣಗಳೇನು? ಅದೆಲ್ಲವೂ ಸಂತೋಷವಾಗಿ ಶ್ರೀಮಂತವಾಗಿದೆ. ಮನುಷ್ಯನನ್ನು ಹೊರತುಪಡಿಸಿ ಇನ್ನು ಯಾವುದೇ ಜೀವರಾಶಿ ಜಂತುಗಳಿಗೂ ಸಾಲ ಎಲ್ಲ ಗೊತ್ತಿರಲಿ. ನಮಗೆ ದುಡ್ಡಿನ ಕಡೆ ಹೋಗ್ಬೇಡ, ದುಡ್ಡು ಕೆಟ್ಟದ್ದು, ಅದು ಇದು ಅಂತ ಹೇಳ್ತೀವ. ಆಮೇಲೆ ಲಕ್ಷ್ಮೀ ಪೂಜೆ ಮಾಡ್ತಿರ್ತೀವಿ. ಆಮೇಲೆ ದೇವ್ರ ಹತ್ರ ಹೋಗ್ತೀವಿ, ನನಗೆ ಹಣ ಬೇಕು, ಆಸ್ತಿ ಬೇಕು, ಬಂಗಾರ ಬೇಕು, ಅದಿದು ಬೇಕು ಅಂತ ಹೇಳ್ತಿರ್ತೀವಿ. ಸೊ ಪ್ಲೀಸ್ ಡೂ ದ್ಯಾಟ್. ಇಟ್ಸ್ ಜಸ್ಟ್ 36 days. 36 ದಿನಗಳಾದಮೇಲೆ ನಿಮಗೆ ಇದು ನೀವಾ ಅಂತ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಆ ಮಟ್ಟಕ್ಕೆ ಬದಲಾವಣೆ ಆಗುತ್ತೆ. ಯಾರೆಲ್ಲ ಮಾಡ್ತಾರೋ ಅವ್ರಿಗೆ ಅನುಭವ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ಮನಿ ಈಸ್ ಹ್ಯಾಪಿನೆಸ್ ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ನಾನು ಸೌಮ್ಯ ಮಳಲಿ. ನಮ್ಮ ಕಾರ್ಯಕ್ರಮದ ಹೆಸರೇ ಹೇಳುವಂತೆ ಮನಿ ಈಸ್ ಹ್ಯಾಪಿನೆಸ್. ಈ ಹಣವನ್ನ ಸಂಪಾದನೆ ಮಾಡೋದು ಹೇಗೆ, ನಮ್ಮ ಕರ್ಮಗಳನ್ನ ಕಳ್ಕೊಳ್ಳೋದು ಹೇಗೆ, ನಾವು ಜೀವನದಲ್ಲಿ ಅನುಭವಿಸುವಂತಹ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನ ಕಂಡುಕೊಳ್ಬಹುದು, ಇದೆಲ್ಲದರ ಬಗ್ಗೆ ನಮ್ಮ ಕಾರ್ಯಕ್ರಮಗಳ ಮುಖಾಂತರ, ಕಾರ್ಯಾಗಾರಗಳ ಮುಖಾಂತರ ನಮ್ಮ ಅನಂತ ವಿಶ್ವಾಚಾರ್ಯ ಗುರೂಜಿ ಅವರು ಸಾಕಷ್ಟು ಮಾಹಿತಿಯನ್ನ, ಮಾರ್ಗದರ್ಶನವನ್ನ ನಮಗೆ ಕೊಡ್ತಾ ಬರ್ತಿದ್ದಾರೆ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಚಾರದ ಬಗ್ಗೆ ತಿಳಿಸಿಕೊಡ್ಲಿದ್ದಾರೆ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಮತ್ಯಾಗ್ತಡ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ, ಮಾರ್ಗದರ್ಶನವನ್ನ ನೀಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ವಿಶ್ವಚೇತನ ದುಡ್ಡಿನ ದ್ರೋಣಾಚಾರ್ಯ, ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನ ಪಡ್ಕೊಂಡಿರುವ, ಹಾಗೆ ಲಕ್ಷಾಂತರ ಜನರ ಅವರ ಸಮಸ್ಯೆಗೆ ಪರಿಹಾರವನ್ನ ನೀಡ್ತಾ ಇರುವಂತಹ ಗುರುಗಳಾಗಿರುವಂತಹ ಶ್ರೀ ಅನಂತ ವಿಶ್ವಾಚಾರ್ಯ ಗುರೂಜಿ ಅವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಬರ್ಮಾಡ್ಕೊಳ್ಳೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ಪ್ರತಿ ತಿಂಗಳು ಕಾರ್ಯಾಗಾರದ ಮುಖಾಂತರ ನಮ್ಮ ವೀಕ್ಷಕರಿಗೆ, ಅಂದರೆ ಅಲ್ಲಿ ಬರುವಂತಹ ಜನರಿಗೆ ಖುದ್ದಾಗಿ ಅವ್ರಿಗೆ ಏನು ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಅವರಿಗೆ ನೀವು ಪರಿಹಾರವನ್ನು ತಿಳಿಸ್ಕೊಡ್ತಾ ಬರ್ತಿದ್ದೀರಾ. ಎಷ್ಟೋ ಜನ ಈಗ ಆಲ್ರೆಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದ್ದಾರೆ. ಇನ್ನು ಕಾರ್ಯಾಗಾರ ಅಟೆಂಡ್ ಮಾಡೋಕೆ ಆಗದಿರೋರಿಗೆ ಸ್ಪೆಷಲ್ ವರ್ಕ್ಶಾಪನ್ನು ಕಂಡಕ್ಟ್ ಮಾಡ್ತೀರಾ. ಲಾಸ್ಟ್ ಮಂತ್ ಕೂಡ ಆ ಸ್ಪೆಷಲ್ ವರ್ಕ್ಶಾಪ್ ಆಯಿತು, ತುಂಬಾ ಸಕ್ಸಸ್ಫುಲ್ ಆಯಿತು. ಅಂದರೆ ದೇಶ ವಿದೇಶಗಳಿಂದ, ಕೇವಲ ಇಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಿಂದ ಕಾರ್ಯಾಗಾರ ಅಟೆಂಡ್ ಮಾಡಿದರು. ಇದನ್ನು ನೋಡ್ತಾ ಇದ್ರೆ ನನಗನ್ಸದ್ ಗುರೂಜಿ, ಎಲ್ಲೇ ಇದ್ರೂ ಮನುಷ್ಯ ಅವನಿಗೆ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ, ಆತ ಹುಡುಕ್ತಾ ಇರ್ತಾನೆ ಇದು ಯಾವ ರೀತಿ ಪರಿಹಾರ ಮಾಡ್ಕೋಬಹುದು ಅಂತ. ಈ ರೀತಿ ಆನ್ಲೈನ್ ವರ್ಕ್ಶಾಪ್ ಯಾವಾಗೆಲ್ಲ ಕಂಡಕ್ಟ್ ಮಾಡ್ತೀವಿ, ಆಲ್ಮೋಸ್ಟ್ ಇಲ್ಲಿರೋ ಜನಕ್ಕಿಂತ ಈ ಅಮೇರಿಕಾ, ಆಸ್ಟ್ರೇಲಿಯಾ, US, UK ಈ ಕಡೆಯಿಂದಲೇ ಜನ ಸಾಕಷ್ಟು ಕಾಲ್ ಮಾಡಿ ವರ್ಕ್ಶಾಪನ್ನು ಅಟೆಂಡ್ ಮಾಡ್ತಾರೆ. ಅಂದರೆ ಎಲ್ಲಿದ್ರೂ ಕೂಡ ಅವ್ರಿಗೊಂದು ರೀತಿ ಸಮಸ್ಯೆ ಕಾಡ್ತಾನೆ ಇರುತ್ತೆ, ಅದಕ್ಕೊಂದು ಪರಿಹಾರ ಪಡ್ಕೊಳ್ಳೋ ಒಂದು ತವಕದಲ್ಲಿರ್ತಾರೆ. ಅವ್ರ ಸಮಸ್ಯೆಗೆ ಈ ವರ್ಕ್ಶಾಪ್ ಮುಖಾಂತರ ನೀವು ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಅವರೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆಮೇಲೆ ನೀವು ಸಮಸ್ಯೆ ಅಂತಂತಂದರೆ, ಮನುಷ್ಯ ಅಂತಂದರೆ ಅಥವಾ ಯಾರೇ ಆಗಲಿ ಭೂಲೋಕದಲ್ಲಿ ಎಲ್ಲೇ ಯಾವ ಮೂಲೆಯಲ್ಲೇ ಇರಲಿ, ಅದು ಕಾಮನ್. ಇಟ್ಸ್ ಲೈಕ್ ಗುಡ್ ಥಿಂಗ್ಸ್ ಆ್ಯಂಡ್ ಬ್ಯಾಡ್ ಥಿಂಗ್ಸ್, ದೇ ಬೋತ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಆಮೇಲೆ ಇನ್ನೊಂದು ಹೇಳಬೇಕು, ಆ್ಯಕ್ಚುಲಿ ನಮ್ಮದು ಪುಣ್ಯಭೂಮಿ. ಸಮಸ್ಯೆಗಳು ಅಂತಂದು ನೀವು ಒಟ್ಟು ಮಾಡಿದ್ರೆ ಭಾರತ ದೇಶದಲ್ಲಿ ಹುಟ್ಟಿದವರಿಗೆ ಸಮಸ್ಯೆ ಕಡಿಮೆ ಇರುತ್ತೆ, ಹೊರ ದೇಶಗಳಲ್ಲಿ ಸಮಸ್ಯೆ ಹೆಚ್ಚಿರುತ್ತೆ. ಇದು ಗೊತ್ತಿರಬೇಕು. ನಾವೆಲ್ಲೋ ಅವ್ರು ಆಸ್ಟ್ರೇಲಿಯಾದಲ್ಲಿದ್ದಾರೆ, US ಅಲ್ಲಿದ್ದಾರೆ, ಅವ್ರು ನೆಮ್ಮದಿ ಆಗಿರ್ಬೋದು, ಅವ್ರ ಹತ್ರ ಬೇಕಾದಷ್ಟು ಹಣ ಇದೆ, ಅವ್ರು ಚೆನ್ನಾಗಿರ್ಬೋದೇನೋ ಅಂತ ಅನ್ಕೋತಿರ್ತೀವಿ. ಬಟ್ ಈ ಕಾಲ್ಸ್ ಬಂದಾಗಲೇ ಗೊತ್ತಾಗೋದು ಪಾಪ ಎಷ್ಟು ಅವ್ರ ಜೀವನದಲ್ಲೂ ಎಷ್ಟು ನರಳಾಡ್ತಿರ್ತಾರೆ. ಅವ್ರಿಗೂ ಒಂದು ಪರಿಹಾರ ಬೇಕಾಗಿರುತ್ತೆ, ಅವರು ಒಂದು ಸಮಸ್ಯೆಗೆ ಪರಿಹಾರ ಹುಡುಕ್ತಾ ಇರ್ತಾರೆ ಅಂತ. ಗುರುಜಿನ ನೆಕ್ಸ್ಟ್ ಫೆಬ್ರವರಿ 1ನೇ ತಾರೀಕು ಈ ವರ್ಕ್ಶಾಪ್ ಬಹಳ ವಿಶೇಷವಾಗಿರುತ್ತೆ. ಈಗ ಬೇರೆ ಕಡೆ ಕೂಡ ನೀವು ಸ್ಥಳ ಹುಡುಕ್ತಾ ಇದ್ದೀರಾ, ಯಾಕಂದರೆ ವರ್ಕ್ಶಾಪ್ ಅಟೆಂಡ್ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಬಹಳ ದೊಡ್ಡದಾಗಿ ಈ ವರ್ಕ್ಶಾಪನ್ನು ನಡೆಸ್ತಾ ಇದ್ದೀರಾ. ವೀಕ್ಷಕರೇ, ಈ ವರ್ಕ್ಶಾಪ್ನ ವಿಶೇಷತೆ ಏನು ಅಂತ ನಾನು ನಿಮಗೆ ಹೇಳ್ಬಿಡ್ತೀನಿ ಮೊದಲೇ. ಈಗ ನಾವು ಋಣಮುಕ್ತರಾಗೋದಕ್ಕೆ, ಮತ್ತು ನಾವು ಸಹಜವಾಗಿ ನಮ್ಗೆ ಏನಾದರೂ ಒಂದು ಸಾಲ ಇದ್ದೇ ಇರುತ್ತೆ. ಈ ಸಾಲದಿಂದ ಮುಕ್ತಿ ಸಿಕ್ಬಿಟ್ರೆ ಸಾಕಪ್ಪ, ಈ ಲೋನ್ ಕ್ಲಿಯರ್ ಆದರೆ ಸಾಕಪ್ಪ ಅಂತ ನಾವು ಒದ್ದಾಡ್ತಿರ್ತೀವಿ. ಇದಕ್ಕೊಂದು ವಿಶೇಷವಾದಂತಹ ಶಕ್ತಿಪೀಠ ಇದೆ. ಈ ಶಕ್ತಿಪೀಠ ಯಾವುದು ಅನ್ನೋದನ್ನು ಗುರೂಜಿಯವರು ಈ ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತಾರೆ. ಅದರ ಜೊತೆಗೆ ಧನಾಕರ್ಷಣೀಯ ಯಂತ್ರವನ್ನು ಗುರೂಜಿಯವರು ಆಶೀರ್ವದಿಸಿ ಈ ಕಾರ್ಯಾಗಾರ ಯಾರ್ಯಾರು ಅಟೆಂಡ್ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸಾಲದ ಬ್ಲೂ ಪ್ರಿಂಟನ್ನು ಕೂಡ ಈ ಕಾರ್ಯಾಗಾರಕ್ಕೆ ಬರೋರಿಗೆ ಕೊಡ್ತಾ ಇದ್ದಾರೆ. ಇನ್ನು ನಾವೆಲ್ಲ ಸತ್ತ ಮೇಲೆ ಎಲ್ಲಿ ಹೋಗ್ತೀವಿ
ಆಗ್ತೀವಿ ಏನಾಗ್ತೀವಿ ಇದೊಂದು ಕುತೂಹಲ ಇದ್ದೇ ಇರುತ್ತೆ. ಇದ್ರ ಕುರಿತಾಗಿ ಗುರೂಜಿಯವರು ಅಗೋಚರ ವಿಶ್ವ ಜ್ಞಾನವನ್ನ ಕಾರಿಗಾರಕ್ಕೆ ಬರುವವರಿಗೆ ತಿಳಿಸ್ಕೊಡ್ತಾರೆ. ಈ ಎಲ್ಲ ವಿಶೇಷತೆಗಳಿಂದ ಕೂಡಿರುತ್ತೆ ಮುಂಬರುವ ಫೆಬ್ರವರಿ 1ರಂದು ನಡೆಸ್ತಾ ಇರುವಂತಹ ಕಾರ್ಯಾಗಾರ. ಹಾಗಾಗಿ ಕಾರ್ಯಾಗಾರವನ್ನ ಮಿಸ್ ಮಾಡ್ಕೊಳ್ಬೇಡಿ, ನೀವೆಲ್ಲರೂ ಅಟೆಂಡ್ ಮಾಡಿ. ಇನ್ನೂ ಕೂಡ ಸ್ಥಳ ಎಲ್ಲಿ ಅಂತ ಫಿಕ್ಸ್ ಆಗಿಲ್ಲ. ನೀವು ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಎನ್ರೋಲ್ ಮಾಡ್ಕೊಂಡ್ರೆ ಎಲ್ಲಿ ನಡೆಯುತ್ತೆ, ಕಾರ್ಯಾಗಾರಕ್ಕೆ ಬರೋ ಮುಂಚೆ ಪೂರ್ವ ತಯಾರಿ ಯಾವ ರೀತಿಯಾಗಿರ್ಬೇಕು ಇದೆಲ್ಲದರ ಮಾಹಿತಿಯನ್ನ ನಮ್ಮ ತಂಡದಿಂದ ನಿಮಗೆ ಕೊಡಲಾಗುತ್ತೆ. ಗುರುಜಿ, ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಹಜವಾಗಿ ಎಲ್ಲ ಕಾರ್ಯಕ್ರಮದಲ್ಲೂ ಮಾತಾಡುವಂಥದ್ದು ಈ ಹಣಕ್ಕೆ ಸಂಬಂಧಪಟ್ಟ ಹಾಗೆ, ಸಾಲಕ್ಕೆ ಸಂಬಂಧಪಟ್ಟ ಹಾಗೆ. ಇವತ್ತಿನ ಜನ್ರೇಷನಲ್ಲಿ ಎಲ್ಲರೂ ಒಂದು ರೀತಿ ಕ್ರೆಡಿಟ್ ಕಾರ್ಡ್ ದುನಿಯಾ ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಏನು ಮಾಡ್ತೀವಿ ಅಂತಂದ್ರು ಬ್ಯಾಂಕಲ್ಲಿ ಒಂದು ಲೋನು, ನಮ್ಮ ಕಾರ್ಡ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಇದು ಕೇವಲ ಜನಕ್ಕೆ ಮಾತ್ರ ಅಲ್ಲ, ಈ ರಾಜ್ಯ, ದೇಶ, ವಿದೇಶ ಎಲ್ಲಿ ಹೋದರೂ ಕೂಡ ಪ್ರತಿಯೊಂದು ದೇಶಗಳು ಕೂಡ ಸಾಲದ ಸುಳಿಯಲ್ಲಿ ಸಿಲ್ಕೊಂಡಿರುವಂಥದ್ದು. ಅಂದರೆ ಯಾಕೆ ಈ ಸಾಲ ಅನ್ನುವಂಥದ್ದು ಇವತ್ತಿನ ಈ ಆಧುನಿಕ ಯುಗದಲ್ಲಿ ಒಂದು ರೀತಿ ರಾಕ್ಷಸನ ರೀತಿಯಲ್ಲಿ ಜನರನ್ನ ಕಾಡ್ತಾ ಇದೆ ಅಂತ? ವೆಲ್, ಇದು ತುಂಬ ಅದ್ಭುತವಾದ ಪ್ರಶ್ನೆ ಫಸ್ಟ್ ಆಫ್ ಆಲ್. ಆಮೇಲೆ ನೀವು ಹೇಳ್ದಾಗೆ ಬಹುತೇಕ ಮಂದಿ ಎಲ್ಲರೂ ಸಾಲದಲ್ಲೇ ಇರುವಂಥದ್ದು, ಅಥವಾ ಯಾವುದೋ ಒಂದು ಋಣದಲ್ಲೋ ಕರ್ಮದಲ್ಲೋ ಏನೋ ಇಂಥ ಸಮಸ್ಯೆಗಳಲ್ಲಿ ಸಿಕ್ಕಾಕ್ಕೊಂಡು ನರಳ್ತಿದ್ದಾರೆ. ಅದು ಮಾತ್ರ ಸತ್ಯ. ಪ್ರಾಬ್ಲಿ ಇದು ಕಲಿಯುಗ ಆಗಿರೋದಕ್ಕೆ ಬಿಯಾಂಡ್ 80 to 85% or 90% ಆಫ್ ಪಾಪ್ಯುಲೇಷನ್ ಆರ್ ಇನ್ ಡೆಟ್. ಸೊ ಇದನ್ನು ಆಕ್ಸೆಪ್ಟ್ ಮಾಡಬೇಕು. ಬಟ್ ಇದಕ್ಕೆ ಕಾರಣಗಳೇನು, ಏಕೆ ಈಗ ಆಯಿತು ಅನ್ನೋದಕ್ಕೆ ನಾನಿವತ್ತು ನಿಮ್ಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ಒಂದು ಸಣ್ಣೊಂದು ಎಕ್ಸಾಂಪಲಲ್ಲಿ ನಿಮ್ಗೆ ಹೇಳ್ಕೊಡ್ತೇನೆ, ಹೇಗಿದೆಲ್ಲ ಪ್ರಾರಂಭ ಆಯಿತು, ಏನಾಗಿರ್ಬೋದು, ಇದೆಷ್ಟು ಸತ್ಯ ಇದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ನೋಡಿ, ಫಾರ್ ಎಕ್ಸಾಂಪಲ್, ಈಗ ನಮ್ಮ ಶಾಲೆಗಳಲ್ಲಿ ಇವತ್ತು ಇದನ್ನೇನಂತ ಕರೀತಾರೆ? ಆ್ಯಪಲ್ ಅಂತ ಕರೀತಾರೆ, ಕರೆಕ್ಟಾ? ಇದು ಆ್ಯಪಲ್ಲು ಅಂತ ನಿಮ್ಗೆ ಹೇಗೆ ಗೊತ್ತು? ಅಂದ್ರೆ ಒಂದೊಂದು ಫ್ರೂಟಿಗೆ ಒಂದೊಂದು ಹೆಸರಿಟ್ಟು, ಕರೆಕ್ಟಾ? ಯಾರೋ ಒಬ್ಬರು ಶಾಲೆಯಲ್ಲಿ ಎ ಫಾರ್ ಆ್ಯಪಲ್ ಅಂತಂತೇಳಿ ತೋರಿಸಿ ಹೇಳಿ, ಆಮೇಲೆ ಇಡೀ ಪ್ರಪಂಚ ಇದು ಆ್ಯಪಲ್ಲೇ ಅಂತ ನಂಬಿಸಿದ್ದಾರೆ. ಸೊ ಹಾಗಾಗಿ ಇದನ್ನು ಆ್ಯಪಲ್ಲು ಅಂತ ಹೇಳ್ತಿದ್ದೀವಿ. ಸಪೋಸ್ ಇನ್ನು ಮುಂದೆ ಇವತ್ತಿನಿಂದ ಇಡೀ ಪ್ರಪಂಚ ಹೇಳ್ತಾರೆ ಇಲ್ಲ ಇದು ಆ್ಯಪಲ್ ಅಲ್ಲ, ಇದು ಮ್ಯಾಂಗೋ ಅಂತೇಳಿ ಎಲ್ಲ ಶಾಲೆಗಳಲ್ಲೂ ಎಲ್ಲ ಕಡೆ ಹೇಳ್ತಾರೆ ಅಂತ ಅಂದ್ಕೊಳ್ಳೋಣ. ಇನ್ನೊಂದು 50, 60, 70, 100 ವರ್ಷ ಆದಮೇಲೆ ಇದು ಏನು ಅಂತ ಕೇಳಿದ್ರೆ ಏನು ಹೇಳ್ಬೋದು ಜನಗಳು? ಮ್ಯಾಂಗೋ ಅಂತ ಹೇಳ್ತಾರೆ. ಗೊತ್ತಾಗ್ತಿದೆಯಾ ನಿಮಗೆ? ಹೌದು. ಆ್ಯಪಲ್ ಹ್ಯಾಸಂಟ್ ಚೇಂಜ್ಡ್, ಬಟ್ ಬಿಕಾಸ್ ಸಂಬಡಿ ಟಾಟಸ್ ನಮ್ಗೆ ಹೇಳ್ತಾ ಹೋಗ್ತಾರೆ ಇಲ್ಲ ಇದು ಮ್ಯಾಂಗೋ, ಇಲ್ಲ ಇದು ಮ್ಯಾಂಗೋ ಅಂತಂದರೆ ಇದೇ ಆ್ಯಪಲ್ಲು ಮ್ಯಾಂಗೋ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇದು ಯಾವ ಕಲರ್? ಇದು ಹಳದಿ, ಆರೆಂಜ್ ತಾನೆ. ಸಪೋಸ್ ಇದನ್ನು ಆರೆಂಜ್ ಅಂತ ಆ್ಯಕ್ಚುಲಿ ನಾವು ಹೆಂಗೆ ಆರೆಂಜ್ ಅಂತ ಕರಿತಿದ್ದೀವಿ, ಯಾರೋ ಹೇಳ್ಕೊಟ್ಟಿದ್ದಕ್ಕೆ ಆರೆಂಜ್ ಅಂತ ನಮ್ಗೆ ಗೊತ್ತಿದೆ. ಸಪೋಸ್ ಯಾರೋ ಮತ್ತೆ ಹೇಳ್ತಾ ಇದಿಲ್ಲ ಆರೆಂಜ್ ಅಲ್ಲ ಇದು ಬ್ಲ್ಯಾಕ್ ಅಂತ ಹೇಳ್ತಾರೆ ಅಂದ್ಕೊಳ್ಳೋಣ. ಎಕ್ಸಾಕ್ಟ್ಲಿ ಫ್ರಮ್ ನಾವು ಮೇ ಬಿ 50, 60, 70 or 100 years from now, everybody will start calling this as black. See, everything what we are today is somebody has taught us. So we believe that it is true. But what is real truth? You ask 84 ಲಕ್ಷ ಜೀವರಾಶಿಗಳನ್ನು, ಮನುಷ್ಯನನ್ನು ಹೊರತುಪಡಿಸಿ ಇದು ಯಾವ ಕಲರ್ ಅಂತಂದರೆ ಅದಕ್ಕೆ ಯಾವ ಕಲರ್ ಅಂತ ಗೊತ್ತಿಲ್ಲ. ಇದು ಆ್ಯಪಲ್ಲ ಅಂತಂದರೆ ಅದಕ್ಕೆ ಆ್ಯಪಲ್ ಅನ್ನೋದು ಗೊತ್ತಿಲ್ಲ, ಮ್ಯಾಂಗೋ ಅನ್ನೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಯಾವ ಪರಿಕಲ್ಪನೆಯೂ ಮನುಷ್ಯನಿಗಿರೋ ಕಲ್ಪನೆ ಅದಕ್ಕಿಲ್ಲ. ಅದೆಲ್ಲವೂ ಸಂತೋಷವಾಗಿ ಶ್ರೀಮಂತವಾಗಿದೆ. ಮನುಷ್ಯನನ್ನು ಹೊರತುಪಡಿಸಿ ಇನ್ನು ಯಾವುದೇ ಜೀವರಾಶಿ ಜಂತುಗಳಿಗೂ ಸಾಲ ಎಲ್ಲ ಗೊತ್ತಿರಲಿ. ನೋಡಿದ್ರಾ ಎಷ್ಟು ಒಂದು ನಮಗೆ ವಿಶೇಷ ಜ್ಞಾನ ಇದೆ, ನಾಲೆಡ್ಜ್ ಇದೆ, ವಿಸ್ಡಮ್ ಇದೆ, ಏನೆಲ್ಲ ಓದಿದ್ದೀವಿ, ಎಲ್ಲೆಲ್ಲ ಕಲ್ತಿದ್ದೀವಿ, PhD ಮಾಡಿದ್ದೀವಿ ಅಲ್ಲ, ಎಷ್ಟು ಲೋಕಜ್ಞಾನ ಎಲ್ಲ ನಮಗೆ. ಬಟ್ ಆದರೂ ನಮಗೆ ಮಾತ್ರ ಸಾಲ ಇದೆ. ಹಂಗಂತಂದರೆ ನಿಜವಾಗಿಯೂ ಜ್ಞಾನ ಇರೋರು ಆಗಿದ್ದಿದ್ರೆ ನಮಗೆ ಸಾಲ ಆಗ್ತಿತ್ತಾ, ಸಾಲ ಬರಬೇಕಿತ್ತ? ಸೊ ಎಲ್ಲಿಂದ ಇದೆಲ್ಲ ಸ್ಟಾರ್ಟ್ ಆಯಿತು ಅಂತ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಈಗ ನಾವು ಸಿನಿಮಾಗಳನ್ನ ನೋಡ್ತೇವೆ, ಸೊ ಮೂವೀಸ್ ನೋಡ್ತೇವೆ. ಈಗ ಮೂವೀಸಲ್ಲಿ ಜನರಲಾಗಿ ಹೀರೋ ಬಡವನ ಅಥವಾ ಶ್ರೀಮಂತನ? ಜನರಲಾಗಿ ಮೂವಿಯಲ್ಲಿ ಬಡವರ, ಒಳ್ಳೆಯವರು ಮತ್ತು ಬಡವರಾಗಿರ್ತಾರಲ್ಲ. ಈಗ ವಿಲನ್ ಏನಾಗಿರ್ತಾರೆ? ತುಂಬ ರಿಚ್ ಆಗಿರ್ತಾರೆ. ಸೊ ಈಗ ಇದೇನು ಪ್ರೊಜೆಕ್ಟ್ ಮಾಡ್ತಿದೆ ನಮಗೆ ಇಂಡೈರೆಕ್ಟ್ ಆಗಿ, ಕಾನ್ಷಿಯಸ್ ಆಗಲ್ಲ, ಸಬ್ ಕಾನ್ಷಿಯಸ್ ಆಗಿ ಏನೋ ಒಂದು ಫೀಡ್ ಆಗ್ತಾ ಇರುತ್ತೆ ಮನಸ್ಸಲ್ಲಿ. ಇಟ್ಸ್ ಲೈಕ್ ಡೈರೆಕ್ಟಾಗಿ ವಿಷ ಕೊಟ್ಟಿಲ್ಲ,
ಬಟ್ ಒಂದೊಂದು ತೊಟ್ಟೆ ವಿಷ ಕೊಡ್ತಿದ್ದಾರೆ ಊಟದಲ್ಲಿ ಹಾಕಿ. ಸೊ ನಮಗೆ ವಿಷ ಅಡಿಕ್ಟ್ ಆಗಿಬಿಟ್ಟಿದೆ ಈಗ, ವಿಷ ಗೊತ್ತಾಗ್ತಾನೆ ಇಲ್ಲ ನಮಗೆ. ಬಟ್ ಇದೇನಾಗ್ತಿದೆ ಇಂಡೈರೆಕ್ಟಾಗಿ ಅಂದರೆ, ನೀನು ಹೀರೋ ಆಗಿರಬೇಕು, ನಿನ್ನ ಲೈಫಲ್ಲಿ ಗ್ರೇಟ್ ಅನ್ಸ್ಕೊಳ್ಬೇಕು, ಒಳ್ಳೆಯವನಾಗಿರಬೇಕು ಅಂತಂದರೆ ನೀನು ಬಡವನಾಗಿರಬೇಕು ಅಂತ ಹೇಳ್ತಿದೆ. ಎಲ್ಲ ಶ್ರೀಮಂತರು ಕೆಟ್ಟವರು ಅಥವಾ ವಿಲ್ಲನ್ಸು ಅಂತ ಪ್ರೊಜೆಕ್ಟ್ ಮಾಡ್ತಿದೆ. ಸೊ ಎವ್ರಿ ಮೂವಿ ಆರ್ ಎನಿಥಿಂಗ್ ದಟ್ ವಿ ಸಿ ಅಲ್ಲ, ಎನಿಥಿಂಗ್ ದಟ್ ವಿ ಸ್ಮೆಲ್, ಎನಿಥಿಂಗ್ ದಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಅವರ್ 5 ಸೆನ್ಸಸ್, ದ ಬಾಡಿ ವಿಲ್ ಟೇಕ್ ಆ್ಯಸ್ ಇಟ್ ಈಸ್, ದ ಮೈಂಡ್ ವಿಲ್ ಟೇಕ್ ಆ್ಯಸ್ ಇಟ್ ಈಸ್, ಆ್ಯಂಡ್ ಇಟ್ ಪ್ರಾಸೆಸಸ್ ಅ ಸರ್ಟನ್ ವಿಸ್ಡಮ್, ಸರ್ಟನ್ ನಾಲೆಜ್ ಅಲ್ಲೋಗಿ ಸ್ಟೋರ್ ಆಗಿಬಿಡುತ್ತೆ. ಓಕೆ ದಿಸ್ ಇಸ್ ವಾಟ್ ಇಟ್ ಈಸ್ ಅಂತೇಳಿ. ಸೊ ಇನ್ ರಿಯಲ್ ಲೈಫಲ್ಲಿ ನೀವು ನೋಡಿ, ಹೂ ಇಸ್ ಅ ರಿಯಲ್ ಹೀರೋ ಫಾರ್ ಅಸ್? ಯೂನಿವರ್ಸ್ಗೆ ಕನೆಕ್ಟ್ ಆದವ್ರಿಗೆ ರಿಯಲ್ ಹೀರೋ ಯಾರು? ಸಿನಿಮಾದಲ್ಲಿರೋರಲ್ಲ, ನಮ್ಮ ಮನೇಲಿರೋ ತಂದೆ ತಾಯಿ, ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಅಥವಾ ನಾವು ಮಾಡ್ತಿರ್ತಕ್ಕಂಥ ಬಿಸ್ನೆಸ್ಸು, ವ್ಯಾಪಾರ, ಬಿಕಾಸ್ ಅದರಿಂದ ನಮಗೆ ಊಟ ಸಿಗ್ತಿದೆ, ಒಂದೊತ್ತು ಅನ್ನ ಸಿಗ್ತಿದೆ. ಸೊ ಅದು ನಮಗೆ ಹೀರೋ. ಹಾಗೆ ಎಲ್ಲೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತೇವೆ, ಅಥವಾ ಎಲ್ಲೋ ಒಂದು ಕೆಲಸ ಮಾಡ್ತಿರ್ತೇವೆ, ಅದರಿಂದ ನಮಗೇನೋ ಹಣ, ಆಸ್ತಿಗಳು ಅಥವಾ ಊಟ ಎಲ್ಲ ಸಿಗ್ತಿರುತ್ತೆ. ಐ ಥಿಂಕ್ ದೋಸ್ ಆರ್ ಆಲ್ ಹೀರೋಸ್. ನಮಗೆ ಹೀರೋಯಿನ್ ಅದಾಗಿರಬೇಕು. ಬಟ್ ಬಡ ಮನಸ್ಥಿತಿಯವ್ರು ನಾವಾಗಿರೋದಕ್ಕೆ ಹೀರೋ ಅವನಂತೆ, ಹೀರೋ ಅವರಂತೆ, ಇವಳಂತೆ ಹೀರೋಯಿನ್ನು, ಅಥವಾ ಅನಂತ ವಿಶ್ವ ಆಚಾರ್ಯನು ಇವರಂತೆ ಗುರುಗಳು. ನೋ, ಡೋಂಟ್ ಕನ್ಫ್ಯೂಸ್. ನಮಗೆ ಗುರುಗಳು ನಾವೇ, ನಮಗೆ ಹೀರೋ ನಾವೇ, ನಮ್ಮ ಹೀರೋಯಿನ್ನು ನಾವೇ. ಈ ರೀತಿ ಯಾರು ಅಂದ್ಕೊಳ್ತಾರೋ ಅವರಿಗೆ ಮಾತ್ರ ಹಣ, ಆಸ್ತಿ, ಐಶ್ವರ್ಯ ಬರೋದಕ್ಕೆ ಸಾಧ್ಯ. ಸೊ ದಿಸ್ ಇಂಡೈರೆಕ್ಟ್ ಒಂದು ಕಮ್ಯುನಿಕೇಷನ್ ಆಗಿ ವಿ ಹ್ಯಾವ್ ಬಿಕಮ್ ರಾಂಗ್ ಪ್ರೋಗ್ರಾಮ್ ಆಗೋಗಿದೆ. ಇದು ಒಂದು. ಎರಡನೇದು, ನಮ್ಮ ಮನೆಗಳಲ್ಲಿ ಈಗ ತಂದೆ ತಾಯಿ ಆಗ್ಬೋದು, ಅಥವಾ ನಾವು ನಂಬಿರೋ ಗುರುಗಳಾಗ್ಬೋದು, ಅಥವಾ ದೊಡ್ಡವರು ಹಿರಿಯರಾಗ್ಬೋದು, ವೆಲ್ ವಿಷರ್ಸು, ಇವರೆಲ್ಲ ದುಡ್ಡಿನ ಬಗ್ಗೆ ಏನು ಹೇಳ್ಕೊಟ್ಟಿದ್ದಾರೆ? ಬಿಕಾಸ್ ದೇ ಆರ್ ಇನ್ಕರೆಕ್ಟ್ಲಿ ಪ್ರೋಗ್ರಾಮ್ಡ್. ಅವರು ರಾಂಗ್ ಪ್ರೋಗ್ರಾಮ್ ಆಗಿರೋದಕ್ಕೆ ಮಕ್ಕಳಿಗೆ ನಮಗೇನು ಹೇಳ್ಕೊಡೋದಕ್ಕೆ ಸಾಧ್ಯ? ದುಡ್ಡಿನ ಕಡೆ ಹೋಗ್ಬೇಡ ಕಣೋ, ಹಾಳಾಗ್ತೀಯ, ದುಡ್ಡು ಕೆಟ್ಟದ್ದು, ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಸೊ ಜೀವನದಲ್ಲಿ ನೆಮ್ಮದಿ ಮುಖ್ಯ, ಒಳ್ಳೆ ದಾರಿಲಿ ಹೋಗ್ಬೇಕು, ಮನುಷ್ಯತ್ವ ಮುಖ್ಯ ಕಣಯ್ಯ, ದುಡ್ಡಲ್ಲ ಅಂತ ಯಾರು ಹೇಳ್ಕೊಟ್ಟಿರೋದು? ನಮ್ಮ ತಂದೆ ತಾಯಿನೇ, ಅಥವಾ ನಮ್ಮ ಅಣ್ಣ, ಅಕ್ಕ, ತಮ್ಮ, ನಾವು ಯಾರನ್ನ ದೊಡ್ಡವರು ಅಂತ, ಹಿರಿಯರು ಅಂತ ಅಂದ್ಕೊಳ್ತೇವೋ ಅಂಥವರೇ ಈ ರೀತಿ ಹೇಳಿದ ಮೇಲೆ ಇನ್ನು ನಾವೇನು ಅಂದ್ಕೊಳ್ತೇವೆ? ದುಡ್ಡು ಸರಿ ಇಲ್ಲಪ್ಪ, ದುಡ್ಡು ಒಳ್ಳೆಯದಲ್ಲ ಅಂತ ಅಂದ್ಕೊಳ್ತೇವೆ. ಈಗ ಹೇಗಿರುತ್ತೆ ಅಂತಂದರೆ, ದುಡ್ಡು ಅನ್ನುವಂಥದ್ದು ಒಂದು ಫ್ರೆಂಡ್ ಅಂದ್ಕೊಳ್ಳೋಣ. ದುಡ್ಡು ಒಂದು ಫ್ರೆಂಡು. ಈಗ ನಾವು ಫ್ರೆಂಡನ್ನ ಯಾವತ್ತೂ ಬೈತಿರ್ತೀವಿ. ಫ್ರೆಂಡ್ ಯಾವತ್ತು ಎದುರುಗಡೆ ಬರ್ತಾನೋ ಅವಾಗೆಲ್ಲ ಗ್ರೇಟಪ್ಪ ನೀನು ಅಂತ ಹೇಳ್ತಿರ್ತೀವಿ. ಬಟ್ ಅವ್ನ ಫ್ರೆಂಡ್ ದೂರ ಹೋದಾಗೆಲ್ಲ ನಾವು ಬೈತಿರ್ತೀವಿ ಅಂದ್ಕೊಳ್ಳೋಣ. ಈಗ ಆ ಫ್ರೆಂಡಿಗೆ ಗೊತ್ತಾದ ಮೇಲೆ ನಿಜವಾಗ್ಲೂ ಅವ್ನು ಫ್ರೆಂಡ್ಲಿ ಆಗಿರ್ತಾನೆ ನಮ್ಮ ಜೊತೆ? ಇಲ್ಲ. It's like when I see you, I appreciate you. But when you're not around, I speak ill about you. But do you really trust me and love me and be a friendly with me? No, you'll not be. ಸೊ ಈಗ ಲಕ್ಷ್ಮಿಗೂ ಹಾಗೆ ಮಾಡ್ತಿರೋದು ನಾವು. ನಮಗೆ ದುಡ್ಡಿನ ಕಡೆ ಹೋಗ್ಬೇಡ, ದುಡ್ಡು ಕೆಟ್ಟದ್ದು, ಅದು ಇದು ಅಂತ ಹೇಳ್ತೀವ. ಆಮೇಲೆ ಲಕ್ಷ್ಮಿ ಪೂಜೆ ಮಾಡ್ತಿರ್ತೀವಿ. ಆಮೇಲೆ ದೇವ್ರ ಹತ್ರ ಹೋಗ್ತೀವಿ, ನನಗೆ ಹಣ ಬೇಕು, ಆಸ್ತಿ ಬೇಕು, ಬಂಗಾರ ಬೇಕು, ಅದಿದು ಬೇಕು ಅಂತ ಹೇಳ್ತಿರ್ತೀವಿ. ಒಂದು ಕಡೆ ತೆಗಳ್ದಂಗಾಯಿತು, ಬೈತಿದ್ದೀವಿ. ಆಮೇಲೆ ಕೆಟ್ಟ ಮನೋಭಾವನೆ ಇದೆ ನಮಗೆ ಯಾರ ಮೇಲೆ? ದುಡ್ಡಿರೋವ್ರ ಮೇಲೆ, ಆಮೇಲೆ ದುಡ್ಡಿನ ಮೇಲೆ. ಇನ್ನೇಗೆ ಭಗವಂತ ನಮಗೆ, ಯೂನಿವರ್ಸ್ ನಮಗೆ ದುಡ್ಡು ಕೊಡೋದಕ್ಕೆ ಸಾಧ್ಯ? ಯೋಚನೆ ಮಾಡಿ. ಅನ್ಲೆಸ್ ಯು ಹ್ಯಾವ್ ಅ ಸೇಮ್ ಫೀಲಿಂಗ್. ಸಿ, ಐ ಲವ್ ಸಂಬಡಿ ಆ್ಯಂಡ್ ಐ ಲವ್ ದೆಮ್ ಟ್ರೂಲಿ. It's like 365 days, 24/7. I love that person. Definitely, I can definitely vouch for a love back towards me. But when I hate, I can't expect a love towards me. So ಹಾಗಾಗಿ ಇದು ಒಂದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಥರ್ಡ್ ಥಿಂಗ್ ಇದು. ವಾಟ್ ಈಸ್ ದಿ ಒಪಿನಿಯನ್, ಜನರಲ್ ಪರ್ಸೆಪ್ಷನ್ ವಿ ಹ್ಯಾವ್ ಟುವರ್ಡ್ಸ್ ರಿಚ್ ಪೀಪಲ್? ಈಗ ಯಾರೋ ಒಬ್ಬರು ಶ್ರೀಮಂತರು ನೋಡಿದ್ರೆ, ಯಾರೋ ಒಂದು ಪಾಶ್ ಆಗಿದ್ದಾರಪ್ಪ, ಅವರು ಒಳ್ಳೆ ಮನೆ, ಬಂಗ್ಲೆ ರೀತಿ ಮನೆ ಕಟ್ಟಿದ್ದಾರೆ, ಒಳ್ಳೆ ಕಾರ್ ಇದೆ, BMW, ರೋಲ್ಸ್ ರಾಯ್ಸು, ರೇಂಜ್ ರೋವರು, ಇದೆಲ್ಲ ಇದೆ, ಎಷ್ಟು ಬೇಕೋ ಅಷ್ಟು ಹಣ ಇದೆ, ಫುಲ್ಲು ಶ್ರೀಮಂತರ ಥರ ಕಾಣ್ತಿದ್ದಾರೆ. ಅವ್ರು ನೋಡಿದಾಗ ನಮ್ಮ ಒಪಿನಿಯನ್ ಏನು ಅವ್ರ ಮೇಲೆ? ಯೂಶ್ವಲಿ ಬಡ ಮನಸ್ಥಿತಿ ಇರೋರು ಏನು ಅಂದ್ಕೊಳ್ತೇವೆ? ನನ್ನ ಮಕ್ಕಳು ಬಿಡೋ, ಏನೋ ಮೋಸ ಮಾಡಿದ್ರೋ, ಏನು ಯಾರು ತಲೆ ಹೊಡೆದ್ರೋ, ಹೇಗೆ ಆಗ್ತಾರೋ, ಶ್ರೀಮಂತರೆಲ್ಲ ಸರಿ ಇಲ್ಲ, ಹಿಂಗೆ ಅಂದ್ಕೊಳ್ತೇವೆ. ಈಗ ಆ್ಯಕ್ಚುಲಿ ನಾವು ಬೈತಿರೋದು ಯಾರನ್ನ? ಲಕ್ಷ್ಮಿನ. ನಮಗೆ ಗೊತ್ತಿಲ್ಲ. ಸಿ, ಮೇ ಬಿ ಸೊಸೈಟಿಯಲ್ಲಿ
ಕೆಟ್ಟವರು ಇರ್ತಾರೆ ಅಂದ್ಕೊಳ್ಳೋಣ. ಈಗ ಶ್ರೀಮಂತರು ಕೆಲವರು ಕೆಟ್ಟವರು ಇರ್ಬೋದು. ಆ ಕೆಟ್ಟವ್ರು ಆಗಿರೋದಕ್ಕೆ ಕಾರಣ ನಮ್ಮ ಪ್ರಕಾರ, ಯೂನಿವರ್ಸ್, ವಿಶ್ವದ ಪ್ರಕಾರ ದುಡ್ಡಿನಿಂದ ಅಲ್ಲ, ಸಂಸ್ಕಾರ ಕೊರತೆಯಿಂದ, ಕ್ಯಾರೆಕ್ಟರ್ ಲೆಸ್ ಆಗಿರೋದಕ್ಕೆ ಅವ್ರು ಕೆಟ್ಟೋಗಿರ್ತಾರೆ ಹೊರತು ದುಡ್ಡಿನಿಂದ ಅಲ್ಲ. ನನಗೆ ಗೊತ್ತಿರೋ ಶ್ರೀಮಂತರು, ನಂಬರ್ 1 ಶ್ರೀಮಂತ ಇಡೀ ಭೂಲೋಕದಲ್ಲ, ಇಡೀ ವಿಶ್ವದಲ್ಲೇ ನಂಬರ್ 1 ಶ್ರೀಮಂತ ದೇವರು, ಯೂನಿವರ್ಸು. ಯಾವತ್ತದು ದೇವ್ರು ಕೆಟ್ಟವರ? ಅಹಂಕಾರ ಇದೆಯಾ ದೇವ್ರಿಗೆ? ಬಿಕಾಸ್ ಈಸ್ ಅ ನಂಬರ್ 1 ಶ್ರೀಮಂತ. ನನಗೆ ಗೊತ್ತಿರೋ ಇನ್ನಿತರೆ ಒಳ್ಳೆ ಶ್ರೀಮಂತರು ನೋಡಿ, ಈಗ ಡಾಕ್ಟರ್ ರಾಜ್ಕುಮಾರ್ ಸರ್ ಇದ್ದಾರೆ. ಎಷ್ಟು ರಿಚ್ ಅಲ್ಲ, ಎಷ್ಟು ಫೇಮಸ್ ಅಲ್ಲ, ಅವ್ರಿಗೆ ಅಹಂಕಾರ ಆಯಿತಾ? ಕೆಟ್ಟವರು ಅವರು. ಡಾಕ್ಟರ್ ವಿಷ್ಣುವರ್ಧನ್ ಅವರು ಶ್ರೀಮಂತರು, ಅವರು ಕೆಟ್ಟವರಾಗಿದ್ದೀರಾ? ಶಂಕರ್ನಾಗ್ ಸರ್ ಅವರು ಶ್ರೀಮಂತರಾಗಿದ್ದರು, ಕೆಟ್ಟವರ? ಹೋಗಲಿ ರತನ್ ಟಾಟಾ ಅವರು ಶ್ರೀಮಂತರೇ, ಅವ್ರು ಕೆಟ್ಟವರ ಹಾಗಾದರೆ? ಸೊ ನಾವು ನೋಡಿರೋ ಕೆಟ್ಟ ಜನಗಳು ಯಾರೋ ಕೆಲವರು ಅವರು ಶ್ರೀಮಂತರಾಗಿರ್ಬೋದು, ಬಿಕಾಸ್ ದೆ ಲ್ಯಾಕ್ ಕ್ಯಾರೆಕ್ಟರ್, ಸಂಸ್ಕಾರ ಕೊರತೆಯಿಂದ ಅವರು ಕೆಟ್ಟವರಾಗಿದ್ದಾರೆ ಹೊರತು ದುಡ್ಡಿನಿಂದ ಅಲ್ಲ. ದುಡ್ಡು ಅನ್ನುವಂಥದ್ದು ಒಂದು, ನಾನು ಎಕ್ಸಾಂಪಲ್ ಕೊಟ್ಟಿದ್ದೇನೆ, ಬೆಂಕಿ ರೀತಿ. ನೀವು ಒಳ್ಳೆಯದಕ್ಕಾದರೂ ಬಳಸ್ಬೋದು, ಅಥವಾ ನಿಮ್ಮನ್ನು ನೀವೇ ಸುಟ್ಕೊಳ್ಬೋದು. ಈಗ ಬೆಂಕಿ ತಪ್ಪು ಅಂತ ಹೇಳ್ಬಾರ್ದು. ಯಾರು ತಪ್ಪು? ಬಳಸಿದ ರೀತಿ ತಪ್ಪು ಅಷ್ಟೇ. ದ ವೇ ಯು ಯೂಸ್ ಇಟ್ ದಟ್ ಮ್ಯಾಟರ್ಸ್. ಐ ಹ್ಯಾವ್ ಅ ನೈಫ್ ವಿತ್ ಮೀ, ಐ ಕ್ಯಾನ್ ಕಟ್ ಮೈ ಸೆಲ್ಫ್, rather I can cut vegetables and fruits also. So it's about the person who uses the knife ಅಲ್ವಾ. ಸೊ ಡೋಂಟ್ ಬ್ಲೇಮ್ ದ ನೈಫ್. ನಾವು ಹೆಂಗೆ ಬ್ಲೇಮ್ ಮಾಡ್ತಿದ್ದೀವಿ ಅಂದರೆ, ಸಿ ಡಸಂಟ್ ಮೇಕ್ ಸೆನ್ಸ್ ಅಟ್ ಆಲ್, ನಾನ್ ಸೆನ್ಸ್ ಅಲ್ಲ. ವಿ ಬ್ಲೇಮ್ ದ ನೈಫ್, ವಿ ಬ್ಲೇಮ್ ಮನಿ, ಬಟ್ ಮನಿ ಹ್ಯಾಸ್ ನಥಿಂಗ್ ಟು ಡೂ. ಐ ಮೀನ್, ಇನ್ಫ್ಯಾಕ್ಟ್ ಇಟ್ ಗಿವ್ಸ್ ಎಂಪವರ್ಸ್. ಅದು ನಿಮಗೆ ಸ್ಟ್ರೆಂತ್ ಕೊಡುತ್ತೆ, ಎನರ್ಜಿ ಕೊಡುತ್ತೆ. ಆ ಎನರ್ಜಿ ಕೊಡೋದನ್ನ ನಾವು ಬೈದ್ರೆ ಇನ್ನೆಲ್ಲಿ ಬರುತ್ತೆ? ಸೊ ದಿಸ್ ಈಸ್ ಅನದರ್ ರೀಸನ್. ಆಮೇಲೆ ಇನ್ನೊಂದು, ಇದು ತುಂಬ ದೊಡ್ಡದಿದೆ ಆ್ಯಕ್ಚುಲಿ, ಇಟ್ಸ್ ಅ ವೆರಿ ಬಿಗ್ ಒನ್, ನಮ್ಮ ಎಜುಕೇಷನ್ ಸಿಸ್ಟಮ್. ಸೊ ಐ ಡೋಂಟ್ ಬ್ಲೇಮ್ ಆ್ಯಕ್ಚುಲಿ. ಎಜುಕೇಷನ್ ಸಿಸ್ಟಮ್ ಆಸ್ ಸಚ್ ಇಸ್ ಬ್ಯೂಟಿಫುಲ್. ಐ ಮೀನ್, ಎಲ್ಲರೂ ಎಜುಕೇಟ್ ಆಗಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಐ ಡೋಂಟ್ ನೋ ವೇರ್ ಇಟ್ ಆಲ್ ವೆಂಟ್ ರಾಂಗ್. ನನ್ನ ಪ್ರಕಾರ ವಿಶ್ವ ಶಾಂತಿ ಸಿಗಬೇಕು, ನಾವೆಲ್ಲರೂ ಶ್ರೀಮಂತರಾಗಬೇಕು, ನಾವೆಲ್ಲ ಸೌಹಾರ್ದತೆಯಿಂದ ಖುಷಿಯಾಗಿ ಸಂತೋಷವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅಂತಂದರೆ, ಇದು ನನ್ನ ಅನಂತ ವಿಶ್ವ ಆಚಾರ್ಯನ ಸಜೆಷನ್ ಅಲ್ಲ. ದಿಸ್ ಹ್ಯಾಸ್ ಟು ಹ್ಯಾಪನ್ ಸಮ್ ಡೇ. ಈ ಮಾರಲ್ ಸೈನ್ಸ್ ಇದೆಯಲ್ವ, ವ್ಯಾಲ್ಯೂ ಎಜುಕೇಷನ್ ಅಂತ ಏನು ಕರಿತೀವಲ್ವ, ಇದು ಫಸ್ಟ್ ಲ್ಯಾಂಗ್ವೇಜ್ ಆಗಬೇಕು. ಇವಾಗ ಫಸ್ಟ್ ಲ್ಯಾಂಗ್ವೇಜ್ ಯಾವುದಿದೆ ನನಗೆ ಗೊತ್ತಿಲ್ಲ. ಮೇ ಬಿ ಇಟ್ಸ್ ಒನ್ ಆಫ್ ದ ಲ್ಯಾಂಗ್ವೇಜಸ್. ಇಟ್ ಕುಡ್ ಬಿ ಕನ್ನಡ, ತಮಿಳ್, ತೆಲುಗು, ಆರ್ ಮೇ ಬಿ ಎನಿ ಅದರ್ ಲ್ಯಾಂಗ್ವೇಜ್, ಹಿಂದಿ. ಫಸ್ಟ್ ಲ್ಯಾಂಗ್ವೇಜ್ ಅದಲ್ಲ. ಬಿಕಾಸ್ ಭಾಷೆಗೆ ಗೊತ್ತಿಲ್ಲದೆ ಇದ್ದರೂ ಬದುಕ್ಬೋದು, ಸಂಸ್ಕಾರ ಗೊತ್ತಿಲ್ಲದಿದ್ದರೆ ಬದುಕೋದಕ್ಕೆ ಆಗೋದಿಲ್ಲ. ಎಲ್ಲಿದೆ ನಮ್ಮ ಎಜುಕೇಷನ್ ಸಿಸ್ಟಮ್ಮು? ಅಲ್ಲ, ಯಾಕೆ ಮಾರಲ್ ಸೈನ್ಸ್ನ ಲೆಕ್ಕಕ್ಕೆ ಇಡಲ್ಲ? ಕಡೆಯಲ್ಲ, ಅದು ಇಲ್ಲವೇ ಇಲ್ಲ, ಲೆಕ್ಕನೇ ಇಲ್ಲ ಅದು. ಇನ್ಫ್ಯಾಕ್ಟ್ ಮೊರಾಲಿಟಿ, ವೆನ್ ಮೊರಾಲಿಟಿ ಎಕ್ಸಿಸ್ಟ್, ಲೀಗ್ಯಾಲಿಟಿಗೆ ಕೆಲಸನೇ ಇರಲ್ಲ. ಬಿಕಾಸ್ ಎವ್ರಿಬಡಿ ವಿಲ್ ಬಿ ಮೋರ್ ದೆನ್ ಲೀಗಲ್. ವ್ಯಾಲ್ಯೂ ಇದ್ದಾಗ ವಿ ಹವ್ ಪ್ರೊಡ್ಯೂಸ್ಡ್ ಅ ವ್ಯಾಲ್ಯೂಲೆಸ್ ಸೊಸೈಟಿ. ಸೊ ನಮಗೆಲ್ಲೋ ಈ ಕೊರತೆ ಇದೆ. ಎರಡನೇದು, ನಮ್ಮ ಭಾರತ, ನಮ್ಮದು ಸನಾತನ ಧರ್ಮ ಫಾಲೋ ಮಾಡೋವಂಥ ದೇಶ ಅಲ್ಲ ರೀ. ಫಸ್ಟ್ ಲ್ಯಾಂಗ್ವೇಜು ಮಾರಲ್ ಸೈನ್ಸು, ವ್ಯಾಲ್ಯೂ ಎಜುಕೇಷನ್ ಆದಾಗ ಅದರ ಜೊತೆ ಭಗವದ್ಗೀತೆ ಓದಲೇಬೇಕು. ಹಾಗೂ ಭಗವದ್ಗೀತೆಯ ಸಾರಾಂಶಗಳನ್ನು, ಆ ಫಲವನ್ನು ಅನುಭವಿಸೋದಕ್ಕೆ ನಾವೆಲ್ಲ ಅದನ್ನು ಫಾಲೋ ಮಾಡಬೇಕು ಅಂತ ಇದ್ದಿದ್ದರೆ ಭಾರತ ದೇಶದಲ್ಲಿ, ಫಸ್ಟ್ ಆಫ್ ಆಲ್ ನಾವು ಯಾರೂ ಬಡವರಾಗ್ತಿದ್ದಿಲ್ಲ. ಆಮೇಲೆ ಕ್ಯಾರೆಕ್ಟರ್ ಅಂತೂ ನೀವು ಹೇಳ್ಕೊಳ್ಳೋದೇ ಬೇಡ. ನಮ್ಮದು ಸುಪೀರಿಯರ್ ಕ್ಯಾರೆಕ್ಟರ್ ಆಗಿರೋದು ಅಂತಂದರೆ ಸಂಸ್ಕಾರವುಳ್ಳ ಜಗತ್ತನ್ನು ನಾವು ಸೃಷ್ಟಿ ಮಾಡ್ಬೋದಿತ್ತು. ಎಲ್ಲಿರಿ? ನಮಗೆಲ್ಲ ಗೊತ್ತು. ಸಪೋಸ್ ಈವನ್ ಇನ್ ಗೂಗಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈಗ ಚಾಟ್ GPT-ನೋ AI ಜೆಮಿನಿ ಅದೆಲ್ಲ ಇದೆಯಲ್ವಾ, ಯು ಟೈಪ್ ಇಟ್. ನಾವು ಶ್ರೀಮಂತರಾಗೋದಕ್ಕೆ ಯಾವ ಪುಸ್ತಕಗಳನ್ನು ಓದಬೇಕು ಅಂತಂದರೆ ಭಗವದ್ಗೀತೆ ಬರೋದೇ ಇಲ್ಲ. ನಾವು ನೆಮ್ಮದಿಯಾಗಿ ಬದುಕೋದಕ್ಕೆ, ಸುಖ ಶಾಂತಿಯಿಂದ ಬದುಕೋದಕ್ಕೆ ಯಾವ ಪುಸ್ತಕಗಳನ್ನು ಓದಬೇಕು ಅಂತಂದರೆ, ವಾಟ್ ನಾನ್ ಸೆನ್ಸ್ ಆ್ಯಂಡ್ ರಬ್ಬಿಶ್ ಮ್ಯಾನ್, ಥಿಂಕ್ ಆ್ಯಂಡ್ ಗ್ರೋ ರಿಚ್ ಡ್ಯಾಡ್ ಪುವರ್ ಡ್ಯಾಡು, ಸೀಕ್ರೆಟು, ದೀಸ್ ಆರ್ ಆಲ್ ನಥಿಂಗ್ ಕಂಪೇರ್ಡ್ ಟು ಭಗವದ್ಗೀತೆ. ಬಟ್ ಡಸ್ ಇಟ್ ಅಪಿಯರ್ ದೇರ್? ಇಟ್ ಡಸಂಟ್ ಅಪಿಯರ್, ಬಿಕಾಸ್ ಇದು ಕಲಿಗಾಲ. ಹ್ಯಾಡ್ ಇಟ್ ಬಿನ್ ಸತ್ಯಯುಗನೋ, ತ್ರೇತಾಯುಗನೋ, ದ್ವಾಪರಯುಗನೋ ಆಗಿದ್ದಿದ್ರೆ, ಐ ಥಿಂಕ್ ದಿಸ್ ವುಡ್ ಹ್ಯಾವ್ ಗಾಟನ್ ರಿಫ್ಲೆಕ್ಟೆಡ್. ಸೊ ದಿಸ್ ಇಸ್ ಅ ಬಿಗ್ ರಿಫ್ಲೆಕ್ಷನ್ ಫ್ರಮ್ ಮೈ ಸೈಡ್. ಹಾಗಾಗಿ ವೈ ವಿ ಹ್ಯಾವ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಬಿಕಾಸ್ ಆಫ್ ದಿ ರಾಂಗ್ ಎಜುಕೇಷನ್. ಪ್ರಾಬ್ಲಿ ಬ್ರಿಟಿಷರು ಇಲ್ಲಿ ಬಂದಾಗ ನಾವೆಲ್ಲರೂ ಗುಮಾಸ್ತರ ಕೆಲಸ ಮಾಡಬೇಕು, ಅಥವಾ ಅವರಿಗೆ ಸ್ಲೇವ್ ಆಗಿ
ಒಂದು ಕೂಲಿಯಾಗಿ ಕೆಲಸ ಮಾಡಬೇಕು, ಅದಕ್ಕೆ ಹೇಗೆ ಬೇಕೋ ಆ ಎಜುಕೇಷನ್ ಸಿಸ್ಟಮ್ನ ಸೃಷ್ಟಿ ಮಾಡಿ ಹೋಗಿದ್ದಾರೆ. ಸೊ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಳ್ತಾ ಅದೇ ಎಲ್ಲ ಅಂತ ಬದುಕಿದ್ರೆ ಪ್ರಾಬಬ್ಲಿ ಈ ಪರಿಸ್ಥಿತಿಗೆ ಬರೋದರಲ್ಲಿ ಇನ್ಯಾವುದೇ ಒಂದು ಇದಿಲ್ಲ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದೀಸ್ ಆರ್ ಆಲ್ ದ ಕಾಸಸ್ ವೈ ಟುಡೇ ವಿ ಆರ್ ಇನ್ ಡೆಟ್. ನೋ ಎಜುಕೇಷನ್ ಸಿಸ್ಟಮ್. ನಿಜವಾಗ್ಲೂ ಹೇಳ್ತೇನೆ, ನಾವು ಪಾಸ್ ಆಗ್ತೀವಪ್ಪ. ಈಗ MBA ಕಂಪ್ಲೀಟ್ ಆಗುತ್ತೆ ಅಥವಾ ಹೈಯರ್ ಎಜುಕೇಷನ್ ಕಂಪ್ಲೀಟ್ ಮಾಡ್ತೇವೆ. ನೀವು ಹೋಗಿ ಅವ್ರನ್ನ ಸಂದರ್ಶನ ಮಾಡಿ ಮೀಟ್ ಮಾಡಿ, ಜಾಸ್ತಿ ಡೌಟು, ಜಾಸ್ತಿ ಆತಂಕ, ಅಯ್ಯೋ ಇನ್ನು ಮುಂದೇನು ಅನ್ನೋವಂಥದ್ದು ಜಾಸ್ತಿ ಅವರಲ್ಲಿರುತ್ತೆ. ಹಂಗಾದರೆ ಎಜುಕೇಷನ್ ಸಿಸ್ಟಮ್ಮು ಗುಡ್ಡ ಬೇಡ ನಿಮಗೆ ಬಿಟ್ಟಿತ್ತು. ಒಂದು ವೇಳೆ ಅದು ಗುಡ್ಡೆ ಆಗಿದ್ದಿದ್ರೆ ಹೊರಗಡೆ ಬಂದಾಗ ಧೈರ್ಯ ಇರಬೇಕಿತ್ತು. ನನಗೆ ಸಿಕ್ತಪ್ಪ, ನಾನು ಏನು ಬೇಕೋ ಅದು ಪಡ್ಕೊಂಡೆ, ಈ ಡ್ರೀಮ್ ಜಾಬ್ ಸಿಕ್ತು, ಅಥವಾ ಈ ಡ್ರೀಮ್ ಕಂಪ್ನಿ ಸ್ಟಾರ್ಟ್ ಮಾಡ್ತಿದ್ದೀನಿ, ವ್ಯಾಪಾರ ಸ್ಟಾರ್ಟ್ ಮಾಡ್ತಿದ್ದೀನಿ, ಐ ಫುಲ್ ಕಾನ್ಫಿಡೆನ್ಸ್ ತಾನೇ ಇರಬೇಕು. ವೆನ್ ದೆ ಗೆಟ್ ಔಟ್ ದೇ ಡೋಂಟ್ ನೋ, ದೇ ಆರ್ ಅನ್ಶೋರ್, ಏನು ಕೆಲಸ, ಏನು ಮಾಡೋದು, ಅನ್ಎಂಪ್ಲಾಯ್ಮೆಂಟ್ ಸೃಷ್ಟಿ ಆಗೋವಂಥ ಒಂದು ಸನ್ನಿವೇಶ. ದೆನ್ ವಾಟ್ ನಾನ್ಸೆನ್ಸ್ ಇಸ್ ದಿಸ್ ಎಜುಕೇಷನ್ ಮೇಡಮ್? ಐ ಸೀರಿಯಸ್ಲಿ ಡೋಂಟ್ ವೌಚ್ ಫಾರ್ ಇಟ್. ಸೊ ದಿಸ್ ಇಸ್ ಸೀರಿಯಸ್ಲಿ ಬ್ಯಾಡ್. ಇನ್ಫ್ಯಾಕ್ಟ್ ನಮ್ಮೆಲ್ಲ ಎಜುಕೇಷನ್ ಸಿಸ್ಟಮಲ್ಲಿ ಹೇಗೆ ವ್ಯಾಪಾರ ಮಾಡಬೇಕು ಅಂತ ಹೇಳ್ಕೊಡಲ್ಲ, ದುಡ್ಡನ್ನ ಹೇಗೆ ಬಳಸಬೇಕು ಅಂತ ಹೇಳ್ಕೊಡಲ್ಲ, ಸಾಲ ಮಾಡಬೇಕಾ ಮಾಡಬಾರ್ದ, ಯಾವುದಕ್ಕೆ ಮಾಡಬೇಕು ಯಾವುದಕ್ಕೆ ಮಾಡಬಾರ್ದು, ಹೇಗೆ ನಾವು ಜೀವನದಲ್ಲಿ ನಡ್ಕೊಳ್ಬೇಕು, ನಡವಳಿಕೆಗಳ ಬಗ್ಗೆ ಯಾವುದ್ರ ಬಗ್ಗೆನೂ ಇಲ್ಲ. ಸೊ ಐ ಥಿಂಕ್ ಸಮ್ವೇರ್ ಫಂಡಮೆಂಟಲಿ ಸಮಥಿಂಗ್ ಈಸ್ ಸೀರಿಯಸ್ಲಿ ರಾಂಗ್. ಸೊ ಹಾಗಾಗಿ ಅದಕ್ಕೆ ಪರಿಹಾರ ಮನಿ ಈಸ್ ಹ್ಯಾಪಿನೆಸ್ ಗೊತ್ತಿರಲಿ. ಎಸ್, ಕಾರಿಗಾರ ಅಟೆಂಡ್ ಮಾಡಿದ್ರೆ ನಮ್ಮ ಥಿಂಕಿಂಗ್ ಸ್ಟೈಲ್ನ ಹೇಗೆ ಚೇಂಜ್ ಮಾಡ್ಕೊಳ್ಳೋದು, ಮನಿ ಅಟ್ರ್ಯಾಕ್ಟ್ ಮಾಡೋದು ಹೇಗೆ, ನಮ್ಮ ಈಗಿರುವಂಥ ಸಿಚುವೇಶನಲ್ಲಿ ಏನು ಸಮಸ್ಯೆ ಅನುಭವಿಸ್ತಿರ್ತೀವಿ ಅದೊಂದು ರೀತಿ ಸಮಸ್ಯೆನೇ ಅಲ್ಲ ಅನ್ನುವಂಥ ಒಂದು ಮೈಂಡ್ ಸೆಟ್ಟಿಗೆ ನಾವು ಬರ್ತೀವಿ. ಯಾಕಂದರೆ ನೀವು ಕೊಡುವಂಥ ಮಾಹಿತಿ ಅಷ್ಟು ಅದ್ಭುತವಾಗಿರುತ್ತೆ. ಹಾಗಾಗಿ ಕಾರಿಗಾರವನ್ನು ನೀವು ಯಾರು ಮಿಸ್ ಮಾಡ್ಕೊಳ್ಬೇಡಿ. ಬಹಳ ಉತ್ತಮವಾದಂಥ ವಿಚಾರ ನಮಗೆ ತಿಳಿಸ್ಕೊಟ್ರಿ ಗುರೂಜಿ. ಅಂದರೆ ನಾವು ಏನು ನೋಡಿರ್ತೀವಿ, ಏನು ಯೋಚನೆ ಮಾಡ್ತೀವಿ, ಅದೇ ನಮ್ಮ ಲೈಫಲ್ಲಿ ಆಗ್ತಾ ಇರುತ್ತೆ. ನಮ್ಮ ಮೈಂಡ್ ಸೆಟ್ಟನ್ನು ಹೆಂಗೆ ಚೇಂಜ್ ಮಾಡಿಕೊಂಡು ನಮ್ಮ ಲೈಫ್ನ ಹೇಗೆ ಚೇಂಜ್ ಮಾಡ್ಕೊಳ್ಬಹುದು ಅನ್ನೋಂಥ ಒಂದು ಅದ್ಭುತ ವಿಚಾರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಬಟ್ ನೀವೀಗ ಹೇಳ್ತಾ ಇದ್ರಿ, ಅಂದರೆ ಓದ್ದವರು ಪ್ರತಿಯೊಬ್ಬರಿಗೂ ಕೂಡ ಯಾವಾಗ್ಲೂ ಒಂದು ಆತಂಕ. ಅಂದರೆ ಒಂದು 90% ಜನ ಜೀವನ ಮಾಡೋದೇ ಹಾಗೆ, ಮುಂದೇನು, ಇವತ್ತು ನನ್ನ ಹತ್ರ ದುಡ್ಡಿದೆ, ನಾಳೆ ಏನು ಮಾಡೋದು, ಈ ದುಡ್ಡನ್ನ ಹೆಂಗೆ ಇನ್ವೆಸ್ಟ್ ಮಾಡೋದು, ಯಾವಾಗಲೂ ಕೂಡ ಒಂದು ಕನ್ಫ್ಯೂಷನ್ನು, ಒಂದು ಆತಂಕ, ಒಂದು ಭಯದಲ್ಲೇ ನಾವು ಜೀವನ ಮಾಡ್ತಾ ಇರ್ತೀವಿ. ಅಂದರೆ ಆ ಒಂದು ಕಾನ್ಫಿಡೆನ್ಸನ್ನು, ಆ ಥರದೊಂದು ಮೈಂಡ್ ಸೆಟ್ಟನ್ನು ಬೆಳೆಸ್ಕೊಳ್ಳೋದು ಹೇಗೆ ಚೇಂಜ್ ಮಾಡ್ಕೋಬೋದು ಅಂತ. ಸೊ ಅದಕ್ಕೆ ನಾವು ಲಕ್ಷ್ಮೀ ಕುಬೇರ ವ್ರತ ಅಂತ ನಾನು 36 ದಿನದ ವ್ರತವನ್ನು ನಾವು ಮಾಡ್ತೇವೆ. ಇನ್ಫ್ಯಾಕ್ಟ್ ಯಾರೆಲ್ಲ ಡಿಸೆಂಬರ್ ಕಾರ್ಯಾಗಾರಕ್ಕೆ ಬಂದಿದ್ರೋ ಹಾಗೂ ಜನವರಿಯಲ್ಲಿ ನಾವು ಮೊನ್ನೆ ತಾನೇ ಕಂಪ್ಲೀಟ್ ಆದ ಸ್ಪೆಷಲ್ ಕಾರ್ಯಾಗಾರದಲ್ಲಿ ಹೇಳಿದ್ದೇನೆ, ಎಲ್ಲರೂ ಮಾಡಬೇಕು. ಯಾರೆಲ್ಲ ಈ 36 ದಿನಗಳ ಲಕ್ಷ್ಮೀ ಕುಬೇರ ವ್ರತವನ್ನು ಮಾಡ್ತೀರೋ ಆಟೋಮ್ಯಾಟಿಕ್ಕಾಗಿ ನಮ್ಮ ಸುಪ್ತ ಚೇತನ ಮನಸ್ಸು, ಈ ಸಬ್ಕಾನ್ಷಿಯಸ್ ಮೈಂಡನ್ನು ನಾವೇನು ಹೇಳ್ತೀವಿ ಕಂಪ್ಲೀಟಾಗಿ ಪರಿವರ್ತನೆ ಆಗಿಬಿಡುತ್ತೆ. ವಿ ಡೋಂಟ್ ಜಸ್ಟ್ ಚೇಂಜ್ ಬಟ್ ವಿ ಟ್ರಾನ್ಸ್ಫಾರ್ಮ್, ವಿ ಗೆಟ್ ಎನ್ಲೈಟನ್ಡ್. ಸೊ ಪ್ಲೀಸ್ ಡೂ ದ್ಯಾಟ್. ಇಟ್ಸ್ ಜಸ್ಟ್ 36 ಡೇಸ್. 36 ದಿನಗಳಾದಮೇಲೆ ನಿಮಗೆ ಇದು ನೀವಾ ಅಂತ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಆ ಮಟ್ಟಕ್ಕೆ ಬದಲಾವಣೆ ಆಗುತ್ತೆ. ಯಾರೆಲ್ಲ ಮಾಡ್ತಾರೋ ಅವ್ರಿಗೆ ಅನುಭವ ಆಗುತ್ತೆ. ಯಾರೆಲ್ಲ ಕೇಳಿಸ್ಕೊಂಡು ವಾವ್ ಅಂತ ಹೇಳಿದಿರೋ ಏನು ಪ್ರಯೋಜನ ಇಲ್ಲ. ಸೊ ದಯವಿಟ್ಟು ಪುಟ್ ಥಿಂಗ್ಸ್ ಇನ್ ಟು ಪ್ರಾಕ್ಟೀಸ್. ಇಟ್ಸ್ ಲೈಕ್ ಐ ಆಫರ್ ಯು ಫುಡ್, ಯು ಡೋಂಟ್ ಈಟ್ ಬಟ್ ಯು ಅಪ್ರಿಷಿಯೇಟ್ ಫುಡ್. What is the use? Unless you consume the food, that's when nutrients go into your body. So you must know this. Yes, ಕಲ್ತಿದ್ದನ್ನ ಅಳವಡಿಸ್ಕೊಂಡ್ರೆ ನಾವು ಶ್ರೀಮಂತರ ಆಗೋದು ಅಂತಂತ. ಅಂದರೆ ನಾವು ಸಾಕಷ್ಟು ವಿಚಾರಗಳನ್ನ ಕೇಳ್ತಾ ಇರ್ತೀವಿ, ಹೌದು ಮಾಡಿದ್ರೆ ಹೆಂಗಾಗತ್ತೆ ಅಂತ ಯೋಚನೆ ಮಾಡ್ತಿರ್ತೀವಿ. ಬಟ್ ಅದೊಂದು ಡಿಸಿಪ್ಲಿನ್ ಬೆಳೆಸ್ಕೊಂಡಾಗ, ಅದನ್ನು ಮಾಡಿದಾಗ ನಾವು ಅಂದ್ಕೊಂಡಿದ್ದನ್ನು ಸಾಧಿಸಬಹುದು. ಸೊ ಹಾಗಾಗಿ ನೀವು ಕೂಡ ಕಾರ್ಯಾಗಾರ ಅಟೆಂಡ್ ಮಾಡಿ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ರೂ ಗುರೂಜಿಯವರು ಅದಕ್ಕೊಂದು ಪರಿಹಾರ ಹೇಳ್ತಾರೆ. ಅಲ್ಲಿ ಬಂದು ಅದನ್ನು ಏನು ಕಲ್ತಿರ್ತೀರಾ ಅದನ್ನು ನೀವು ಅಳವಡಿಸ್ಕೊಂಡು ನೀವು ಶ್ರದ್ಧೆಯಿಂದ ಮಾಡಿದಾಗ ಖಂಡಿತವಾಗ್ಲೂ ನೀವು ಅದನ್ನು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕಾರ್ಯಾಗಾರ ಮಿಸ್ ಮಾಡ್ಕೊಳ್ಬೇಡಿ. ಫೆಬ್ರವರಿ 1, 2026 ಕಾರ್ಯಾಗಾರ ನಡೆಯುತ್ತೆ. ಕಾರ್ಯಾಗಾರ ಎಲ್ಲಿ ನಡೆಯುತ್ತೆ, ಸ್ಥಳದ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ. ಆದರೆ ಕಾರ್ಯಾಗಾರ ಅಟೆಂಡ್ ಮಾಡೋ ಸಂದರ್ಭದಲ್ಲಿ ಒಂದಷ್ಟು ಪ್ರಿಪ್ರೇಷನ್ ಅವಶ್ಯಕತೆ ಕೂಡ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಡೀಟೇಲ್ಸ್ ಕೊಡ್ತೀವಿ. ಏನು ಮಾಡಬೇಕು ಅಂತಂದರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು. ಗುರುಜಿ, ನಮ್ಮ ಕಾರ್ಯಕ್ರಮದಲ್ಲಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ
ಯಾವ ವಿಚಾರ, ಅದಕ್ಕೊಂದು ಟೆಕ್ನಿಕ್, ಅದನ್ನ ಯಾವ ರೀತಿ ಸುಲಭವಾಗಿ ಪರಿಹರಿಸ್ಕೊಳ್ಬಹುದು ಅನ್ನೋದನ್ನ ನಮ್ಮ ಈ ಕಾರ್ಯಕ್ರಮ ನೋಡುವಂಥ ವೀಕ್ಷಕರಿಗೆ ನೀವು ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಳ್ತಾ ಬರ್ತಿದ್ದೀರಿ. ಗುರುಜಿ, ಇವತ್ತು ಯಾವ ಟೆಕ್ನಿಕ್, ಒಂದು ಸುಲಭ ಮಾರ್ಗೋಪಾಯದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಿದ್ದೀರಿ? ಓಕೆ, ಇವತ್ತು ಹೇಳ್ಕೊಡೋ ಟೆಕ್ನಿಕ್ ಎಲ್ಲರೂ ಮಾಡಲೇಬೇಕು. ಈಗಾಗಲೇ ಮುಂಬರೋ ಕಾರ್ಯಕ್ರಮಕ್ಕೆ ಯಾರು ಬರ್ತಿದ್ದೀರೋ ಅವರಿಗೆಲ್ಲರಿಗೂ ಈ ಒಂದು ಜಾಗಕ್ಕೆ, ಅದೊಂದು ಗೌಪ್ಯವಾದ ರಹಸ್ಯವಾದ ಒಂದು ಶಕ್ತಿಪೀಠ, ಆ ದೇವಸ್ಥಾನಕ್ಕೆ ಕಂಪಲ್ಸರಿ ಎಲ್ಲರೂ ಹೋಗಿ ಬರಬೇಕು. ಆ ಶಕ್ತಿಪೀಠಕ್ಕೆ ಯಾರು ಹೋಗಿ ಬರ್ತಾರೋ ಅವರ ಋಣಗಳು ಅಥವಾ ಅವರ ಸಾಲ ಬಾಧೆಗಳೇನಾದರೂ ಇದ್ದರೆ ಅದು ಮುಕ್ತಿಯಾಗುತ್ತೆ. ಹಾಗೆ ಅದರ ಜೊತೆ ಸಂಚಿತ ಕರ್ಮಗಳು ಅಂದರೆ ಪೂರ್ವಜನ್ಮದ ಕರ್ಮಗಳೇನಾದರೂ ಇದ್ದರೆ ಅದು ಮುಕ್ತಿಯಾಗುತ್ತೆ. ಈಗ ಇದನ್ನು ಇಲ್ಲೇ ಹೇಳ್ಬೋದಲ್ಲ ಅಂತ ನೀವು ನನಗೆ ಕೇಳ್ಬೋದು. ಇದನ್ನು ನಾನು ಹೇಳಬಲ್ಲೆ. ಒಂದಂತೂ ಗೊತ್ತಿರಲಿ, ನಾವು ಸುಮ್ಮನೆ ಹೋಗಿ ಬರೋದ್ರಿಂದ ಅದು ಕ್ಲಿಯರ್ ಆಗಲ್ಲ. ಈಗ ಸಾಲ ಅನ್ನೋಂಥದ್ದು ಮುಕ್ತಿ ಆಗಲ್ಲ. ನಾನು ಹೇಳ್ತೇನೆ ಹೇಗೆ ಹೋಗಬೇಕು, ಯಾವಾಗ ಹೋಗಬೇಕು, ಯಾವ ಸಿದ್ಧತೆಗಳಿಂದ ಹೋಗಬೇಕು, ಮನಸ್ಸು ಮತ್ತು ಭಾವಶುದ್ಧಿ ಹೇಗಿರಬೇಕು, ಇವೆಲ್ಲ ಶುದ್ಧಿಗಳನ್ನು ಮಾಡಿಕೊಂಡು ಹೋದಾಗ ಮಾತ್ರ ನಾವೇನು ಅಂದುಕೊಳ್ತೇವೆ ಅದಾಗೋದಕ್ಕೆ ಸಾಧ್ಯ. ನಾನು ಹೇಳ್ತೇನೆ, ಅದೇ ಶಕ್ತಿ ಪೀಠದ ಊರಲ್ಲಿರುವ ಜನಗಳಲ್ಲೂ ಸಾಲ ಇದೆ, ಬಾಧೆ ಇದೆ, ಕಷ್ಟ ಇದೆ. ಯಾಕಿದೆ? ಬಿಕಾಸ್ ಅವರು ಭಾವಶುದ್ಧಿ ಇಲ್ಲ, ಮನಃಶುದ್ಧಿ ಇಲ್ಲ, ಹೇಗಿರಬೇಕೋ ಆಗಿಲ್ಲ. ಸೊ ಹಾಗೆ ಡಸಂಟ್ ಮ್ಯಾಟರ್ ಅಲ್ಲಿ ದೇವರಿಲ್ಲ, ಯೂನಿವರ್ಸ್ ಇಲ್ಲ, ಶಕ್ತಿ ಇಲ್ಲ ಅಂತಂತಲ್ಲ. ಇವರ ಮನಸ್ಸುಗಳು, ಭಾವನೆಗಳು ಸರಿ ಇಲ್ಲದೆ ಇರೋ ಕಾರಣ ಆ ಶಕ್ತಿ ಇದ್ದರೂ ಇವ್ರಿಗೆ ಆ ಶಕ್ತಿ ತಾಗ್ತಿಲ್ಲ. ಸೊ ಹಾಗಾಗಿ ದಟ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಸೊ ಯಾರೆಲ್ಲ ವರ್ಕ್ಶಾಪ್ ಬರ್ತೀರೋ ಅವ್ರಿಗೆ ತಿಳಿಸ್ತೇನೆ, ಎಲ್ಲರೂ ಹೋಗಿ ಬರಬೇಕು. ಇದು ಒಂದನೇ ಟೆಕ್ನಿಕ್ಕು. ಎರಡನೇದು ಬಂದು 36 ದಿನಗಳ ವ್ರತ. ಯಾರು ಲಕ್ಷ್ಮೀ ಕುಬೇರ ವ್ರತವನ್ನು ಮಾಡ್ತಿದ್ದೀರೋ, ಯಾರೆಲ್ಲ ಮಾಡ್ತೀರೋ ಅವರ ಸಾಲಗಳು ಸಂಪೂರ್ಣವಾಗಿ ಕ್ಲಿಯರ್ ಆಗಿಬಿಡುತ್ತೆ. 100%. ನಾನು ಹೇಳ್ತಿದ್ದೇನೆ, ಇದು 100ಕ್ಕೆ 100% ಅಷ್ಟು ಸತ್ಯ. ಯಾರಾದರೂ ಮಾಡಿ, ಬಿಕಾಸ್ ಅದು ಫ್ರೀ, ಉಚಿತ, ಅದಕ್ಕೇನೋ ಚಾರ್ಜ್ ಇಲ್ಲ, ಅಥವಾ ಎಲ್ಲೋ ಹೋಗ್ಬಿಟ್ಟು ಏನೋ ಮಾಡ್ಕೊಂಬರ್ಬೇಕು, ಇಷ್ಟಿಷ್ಟು ಲಕ್ಷ ಆಗುತ್ತೆ, 1000 ಆಗುತ್ತೆ ಅಂತ ಏನೂ ಇಲ್ಲ. 1 ರೂಪಾಯೂ ಖರ್ಚಾಗಲ್ಲ ನನಗೆ ಗೊತ್ತಿರೋ ಪ್ರಕಾರ. ಸೊ 36 ದಿನಗಳ ವ್ರತವನ್ನು ದಯವಿಟ್ಟು ಮಾಡಿ. ಯಾರಿಗೆಲ್ಲ ಗೊತ್ತಿಲ್ಲೋ ಬಂದು ಕಲ್ತ್ಕೊಂಡು ಮಾಡಿ. ಎರಡನೇದು. ಮೂರನೇದು, ಯಾರೆಲ್ಲ ವ್ಯಾಪಾರ ಮಾಡ್ತಿದ್ದೀರೋ ಅಥವಾ ಕೆಲಸ ಮಾಡ್ತಿರ್ಬೋದು, ಏನೇ ಮಾಡ್ತಿರ್ಬೋದು, ಎಲ್ಲರೂ ಈ ದೇಶದ ಕಟ್ಟುಪಾಡುಗಳು, ನಿಯಮಗಳೇನಿದೆಯೋ ಅದನ್ನೆಲ್ಲ ಫಾಲೋ ಮಾಡಬೇಕು. ಒನ್ ಆಫ್ ದ ಕೀ ಇಂಪಾರ್ಟೆಂಟ್ ಥಿಂಗ್ಸ್, ಬಿಕಾಸ್ ಇದು ಮನಿ ಈಸ್ ಹ್ಯಾಪಿನೆಸ್ ಆಗಿರೋದಕ್ಕೆ, IT ಏನಿದೆಯೋ ಪರ್ಫೆಕ್ಟಾಗಿ ಕಟ್ಟಬೇಕು. GST ಏನಿದೆಯೋ GST ಮಾಡಿಸಿರಬೇಕು. ನೀವು ಯಾವಾಗ 100% GST ಅಥವಾ ITR ನೀವು ಫೈಲ್ ಮಾಡ್ತಿರೋ, ಇಡೀ ದೇಶದಲ್ಲಿರೋ ಬ್ಯಾಂಕ್ಗಳು, NBFCಗಳು ಅಥವಾ ಯಾರೇ ಇವರಾಗಲಿ, ಇವರೆಲ್ಲ ಬಂದು ಸಪೋರ್ಟಿಗೆ ನಿಂತಿರ್ತಾರೆ. ನಮಗೆ ಧೈರ್ಯ ಅನ್ನೋದಿರುತ್ತೆ. ಇದು ಹೇಗೆ ಮಾಡಬೇಕು, ಇದರ ಪರಿಣಾಮಗಳೇನು ಅಂತಂತೇಳಿ ಸ್ಪೆಷಲ್ ವರ್ಕ್ಶಾಪಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ಕೊಟ್ಟಿದ್ದೇನೆ. ಸೊ ಇಷ್ಟು ಹೇಳಲಿಕ್ಕಾಗುತ್ತೆ ಇಲ್ಲಿ ವಾಹಿನಿಯಲ್ಲಿ. ದಯವಿಟ್ಟು ಕರೆಕ್ಟಾಗಿ ಮಾಡಿ. ಸಾಲಗಳು ಮಾತ್ರ ಅಲ್ಲ, ನಾವು ಏನು ಬೇಕೋ ಅದನ್ನೆಲ್ಲ ಸಾಧನೆ ಮಾಡ್ಬೋದು. File ITR and GST and any of the things that government expects us to do, because we are in India. Let us be responsible citizens of this nation. Thank you. ಎಸ್, ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಒಂದು ಧೈರ್ಯ ಅಲ್ವಾ, ಯಾವ ಬೇಕಾದ್ರೂ ಇನ್ಸ್ಟೆಂಟ್ ಆಗಿ ಲೋನ್ ಕೊಡ್ತಾರೆ ಅಂತ. ಸೊ ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಅಂತಂದಾಗ, ಓಕೆ ನಮಗೆ ಸಹಾಯಕ್ಕೆ ಬ್ಯಾಂಕ್ಗಳಿದೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇದ್ದಾಗ ನಾವು ಮಾಡೋ ಕೆಲಸವನ್ನ ಇನ್ನಷ್ಟು ಶ್ರದ್ಧೆಯಾಗಿ ಮಾಡಬಹುದು. ಬಹಳ ಉತ್ತಮವಾದಂಥ ವಿಚಾರ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಲವಾರು ವಿಶೇಷ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು ಮೇಡಮ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಈ ರೀತಿ ಕಾರ್ಯಕ್ರಮಗಳ ಮುಖಾಂತರ ಗುರೂಜಿಯವರು ಮಾಹಿತಿಯನ್ನು ಕೊಡ್ತಾ ಇರ್ತಾರೆ. ಆದರೆ ಖುದ್ದು ನಿಮಗೆ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು, ನಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳಿಗೂ ನಾವು ಪರಿಹಾರ ಕಂಡುಕೊಳ್ಬೇಕು ಅಂತಂದರೆ ಗುರೂಜಿಯವರು ಕಂಡಕ್ಟ್ ಮಾಡುವಂಥ ಕಾರ್ಯಾಗಾರವನ್ನು ತಪ್ಪದೇ ಅಟೆಂಡ್ ಮಾಡಿ. ಯಾಕಂದರೆ 1-to-1 ಗುರೂಜಿಯವರು ಅಲ್ಲಿ ನಿಮ್ಮನ್ನು ಮೀಟ್ ಮಾಡ್ತಾರೆ. ನಿಮಗೆ ಯಾವ ವಿಚಾರಕ್ಕೆ ಸಮಸ್ಯೆ ಆಗ್ತಾ ಇದೆ, ನೀವು ಯಾವ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಾ ಅದನ್ನು ತಿಳ್ಕೊಂಡು ಅದಕ್ಕೊಂದು ಸುಲಭ ಮಾರ್ಗೋಪಾಯವನ್ನು ಗುರೂಜಿಯವರು ತಿಳಿಸ್ಕೊಡ್ತಾರೆ. ಆ ಸಂದರ್ಭದಲ್ಲಿ ನೀವು ಅದನ್ನು ಪಾಲಿಸಿದ್ರೆ ಖಂಡಿತವಾಗ್ಲೂ ನೀವು ಆ ಸಮಸ್ಯೆಯಿಂದ ಹೊರಬರಬಹುದು. ಹಾಗಿದ್ರೆ ಮತ್ಯಾತಡ, ಇದೆ ಫೆಬ್ರವರಿ 1ನೇ ತಾರೀಕು ಈ ಗುರೂಜಿಯವರ ವರ್ಕ್ಶಾಪ್ ಕಾರ್ಯಾಗಾರ ನಡೀತಾ ಇದೆ. ಕಾರ್ಯಾಗಾರ ಎಲ್ಲಿ ನಡೆಯುತ್ತೆ, ಸ್ಥಳದ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಈ ಒಂದು ಕಾರ್ಯಾಗಾರಕ್ಕೆ ಎನ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ಸಮಸ್ಯೆಗೂ ಕೂಡ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.